ಡಾಕ್ಟರ್ ಸುಧಾಕರ್. ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ವಿಟಾಮಿನ್ B6 ಅಂದರೆ ಪೆರಿಡಾಕ್ಸಿನ್ ಅಂತ. ಈ ವಿಟಾಮಿನ್ನು ಬಿ ಕಾಂಪ್ಲೆಕ್ಸಲ್ಲಿ ಒಂದಾದಂಥ ವಿಟಾಮಿನ್ನು. ಹಾಗಾಗಿ ಬಿ ವಿಟಾಮಿನ್ ಎಲ್ಲ ನೀರಿನಲ್ಲಿ ಕರಗುವಂಥ ವಿಟಾಮಿನ್ಗಳು. ಹಾಗಾಗಿ ಈ ವಿಟಾಮಿನ್ಗಳು ತುಂಬ ಪ್ರಮುಖ ಪಾತ್ರ ವಹಿಸ್ತವೆ. ಯಾವ ಥರಪ್ಪ ಅಂದರೆ ಹೆಲ್ತಲ್ಲಿ, ಒಂದು ಆರೋಗ್ಯದಲ್ಲಿ. ಅಂದರೆ ಇವಾಗ ನಾವು ವಿಟಾಮಿನ್ ಅಂದ ತಕ್ಷಣವೇ ಇವಾಗ ನೋಡಿ, ಒಂದು ವಿಟಾಮಿನ್ಗಳನ್ನು ನಾವು ತೊಗೊಳ್ತಾ ಇರ್ತೀವಿ, ನಾವೆಲ್ಲ ಹೇಳ್ತಾ ಇರ್ತೀವಿ ವಿಟಾಮಿನ್ ಎಲ್ಲ ಇಂಪಾರ್ಟೆಂಟು, ಹಾಗಾಗಿ ವಿಟಾಮಿನ್ಗಳನ್ನು ತೊಗೋಬೇಕು ಅಂತ ಹೇಳ್ತಾ ಇರ್ತೀವಿ. ಬಟ್ ವಿಟಾಮಿನ್ಗಳ ಡೆಫಿಷಿಯನ್ಸಿ ಆದ ತಕ್ಷಣ ತೊಂದರೆ ಆಗುತ್ತೋ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಅದು ನಾವು ತಿಂದ ತಕ್ಷಣವೇ ತೊಂದರೆ ಬರುತ್ತೆ, ತಡೆಗಟ್ಟುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಯಾಕಂತಂದ್ರೆ ಇವಾಗ ನೋಡಿ, ಇವಾಗ ಆರಾಮಾಗಿ ನಾವು ಒಂದು ಯಂಗ್ ಏಜಲ್ಲಿದ್ದಾಗ ಚೆನ್ನಾಗಿ ತೊಗೊಂಡಾಗ ವಿಟಾಮಿನ್ಸ್ ತೊಗೊಂಡಾಗ, ಅಂದರೆ ಡೈಲಿ ಬೇಸಿಸ್ ತೊಗೊಳ್ಳೇಬೇಕು. ತೊಗೊಂಡಾಗ ಅದು ಒಂದು ಟೈಮ್ ಆದಾಗ ಅದ್ರ ಕೆಲಸನ ಮಾಡ್ಕೊಂಡು ಹೋಗುತ್ತೆ ಡೈಲಿ ಬೇಸಿಸ್ ತೊಗೊಂಡಾಗ. ಈಗ ತೊಗೊಳ್ದೇ ತೊಂದರೆ ಆದಾಗ ನಾವು ವಿಟಾಮಿನ್ಸ್ ತೊಗೊತೀವಿ ಅಂದರೆ ರಿಸಲ್ಟು ಅಷ್ಟಕ್ಕಷ್ಟೇ. ಹಾಗಾಗಿ ಹೆಲ್ತಿಯಾಗಿ ಇರಬೇಕಂದ್ರೆ ಡೈಲಿ ವಿಟಾಮಿನ್ಸ್ ಬೇಕೇ ಬೇಕು. ಅದರಲ್ಲಿ ವಾಟರ್ ಸಾಲ್ಯುಬಲ್ ವಿಟಾಮಿನ್ಗಳಲ್ಲ, ಅವುಗಳಂತೂ ಡೈಲಿ ತೊಗೊಳ್ಳೇಬೇಕು, ಅವು ಡೈಲಿ ನೀಡೆಡ್ ಅವು. ಹಾಗಾಗಿ ವಾಟರ್ ಸಾಲ್ಯುಬಲ್ ವಿಟಾಮಿನ್ಗಳು ದಿನನಿತ್ಯದಲ್ಲಿ ತಗೊಳ್ಳೇಬೇಕು. ಆಮೇಲೆ ಎಸ್ಪೆಷಲಿ ಈ B6 ವಿಟಾಮಿನ್ ಏನಿದೆಯಲ್ಲ, ಮೇಯ್ನಾಗಿ ಇದು ಯಾವುದ್ಯಾವುದ್ರ ಮೇಲೆ ಎಲ್ಲೆಲ್ಲಿದೆ ಅಂತ ನೋಡೋಣ. ಫಸ್ಟು ಇದ್ರಗಳ ಮೇನ್ ಸೋರ್ಸು ಅಂದರೆ ಯಾವ ಆಹಾರ ಪದಾರ್ಥಗಳಲ್ಲಿ ಸಿಗುತ್ತೆ ಅಂತ. ಮೇಯ್ನಾಗಿ ಇದರ ಆಹಾರ ಪದಾರ್ಥಗಳಪ್ಪ ಅಂತಂದರೆ ನಾನ್ ವೆಜ್ ಅಂದರೆ ಚಿಕನ್ನು, ಮಟನ್ನು, ಎಗ್ಗು, ಆಮೇಲೆ ಮಿಲ್ಕ್ ಪ್ರಾಡಕ್ಟ್ಸು, ಮಿಲ್ಕು ಅದಾಗಿರ್ಬೋದು. ಅದಾದ ನಂತರ ಅದು ಬಿಟ್ರಪ್ಪ ಅಂತಂದರೆ ವೆಜ್ಜಪ್ಪ ಅಂತಂತಂದರೆ ಬಾಳೆಹಣ್ಣು, ಆಮೇಲೆ ಆಲೂಗಡ್ಡೆ, ಆಮೇಲೆ ಗೆಣಸು, ಸಿಹಿ ಗೆಣಸು ಬರುತ್ತಲ್ಲ ಅದು. ಅದಾದ ನಂತರ ಕ್ಯಾರೆಟು ಅಂತ ಹೇಳ್ಬೋದು, ಆಮೇಲೆ ಬೀನ್ಸ್ ಅಂತ ಹೇಳ್ಬೋದು, ಆಮೇಲೆ ಬಟಾಣಿ ಕಾಳು ಅಂತ ಬರುತ್ತೆ ನೋಡಿ, ಅದು ಹೇಳ್ಬೋದು. ಅದಾದ ನಂತರ ಮೊಳಕೆ ಕಾಳುಗಳಾಗಿರ್ಬೋದು, ಈ ಥರ. ಆಮೇಲೆ ಫಾರ್ಟಿಫೈಡ್ ಸೀರಿಯಲ್ಸ್ ಆಗಿರ್ಬೋದು, ಆಮೇಲೆ ಹಣ್ಣು ಹಂಪಲುಗಳು, ಆಮೇಲೆ ತರಕಾರಿಗಳು, ಹಸಿರು ತರಕಾರಿಗಳಲ್ಲೂ ಕೂಡ ಇದು ಸಿಕ್ಕುತ್ತೆ. ಈಗ ಯಾವ್ಯಾವ ಪದಾರ್ಥದಲ್ಲಿ ಸಿಕ್ಕುತ್ತೆ ಅಂತ ನೋಡಿದ್ವಿ. ಇದರದೊಂದು ಫಂಕ್ಷನ್ ಏನು ಕಾಮನ್ ಆಗ್ಯಪ್ಪ ಅಂತಂದರೆ, ಹಾರ್ಟ್ ಹೆಲ್ತ್ನ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಇದು ತುಂಬ ಸಹಕಾರಿ. ಅದಾದ ನಂತರ ಒಂದು ನರಗಳ ಅಂದರೆ ಬ್ರೈನ್ ಫಂಕ್ಷನ್ಗಳು ಒಂದು ನಾರ್ಮಲ್ ಆಗಿರಲಿಕ್ಕೆ ಇದು ತುಂಬ ಸಹಕಾರಿಯಾಗಿರುತ್ತೆ. ಆಮೇಲೆ ರೆಡ್ ಬ್ಲಡ್ ಸೆಲ್ಸ್ ಪ್ರೊಡಕ್ಷನ್ ಮಾಡಲಿಕ್ಕೆ, ಅಂದರೆ ಕೆಂಪು ರಕ್ತ ಕಣಗಳ ಒಂದು ಉತ್ಪತ್ತಿಗೆ ಇದು ಸಹಕಾರಿಯಾಗಿದೆ. ಆಮೇಲೆ ಬಿಳಿ ರಕ್ತ ಕಣಗಳು, ಅದರದ್ದು ಉತ್ಪತ್ತಿ ಕೂಡ ಇದು ಸಹಕಾರಿ, ಮತ್ತು ಏನಾದರೂ ಇನ್ಫೆಕ್ಷನ್ ಇದ್ದರೆ ತಡೆಗಟ್ಟುತ್ತೆ. ಹಾಗಾದರೆ ಈ B6 ವಿಟಾಮಿನ್ ಕಮ್ಮಿ ಆಯ್ತಪ್ಪ ಅಂದರೆ ಯಾವೆಲ್ಲ ಸಿಂಪ್ಟಮ್ಸ್ ಕಾಣ್ಬೋದು ಅಂತ ಒಂದೊಂದಾಗಿ ನೋಡೋಣ. ಕಾಮನ್ ಆಗಿ ಒಂದು ದೇಹದ ಮೇಲೆಪ್ಪ ಅಂತಂದರೆ ಈ B6 ವಿಟಾಮಿನ್ ಕಮ್ಮಿ ಆಯ್ತಪ್ಪ ಅಂತಂದರೆ ಮೇಯ್ನಾಗಿ ಬ್ರೈನ್ ಫಂಕ್ಷನ್ಸ್ ಅಂದರೆ ಯಾವ್ಯಾವು? ಒಂದು ಫಸ್ಟ್ ಅಂದರೆ ನೆನಪಿನ ಶಕ್ತಿ ಕಮ್ಮಿ ಆಗೋದು. ಒಬ್ಬೊಬ್ಬರಿಗೆ ಕಾಮನ್ ಆಗಿ ಕಮ್ಮಿ ಆಗ್ತಾ ಇರುತ್ತೆ, ಬಟ್ ಅರ್ಲಿ ಏಜಲ್ಲಿ ಜಾಸ್ತಿನೇ ಕಮ್ಮಿ ಆಗ್ತಾ ಇರುತ್ತೆ. ಅದು ಕೂಡ ಒಂದು ನೆನಪಿನ ಶಕ್ತಿ ಆಗಿರ್ಬೋದು. ಆಮೇಲೆ ಕನ್ಫ್ಯೂಷನ್ ಮೂಡ್ ಇರ್ಬೋದು. ಆಮೇಲೆ ಒಬ್ಬೊಬ್ಬರಿಗೆ ಏನಾದರೂ ಒಂದು ಸಿಟ್ಟು ಬರ್ತಾ ಇರುತ್ತೆ, ಕೋಪ ಬರ್ತಾ ಇರುತ್ತೆ. ಅಂದರೆ ಇದು ಏನಪ್ಪ ಅಂದರೆ ಈ B6 ವಿಟಾಮಿನ್ನು ಒಂದೆರಡು ಹ್ಯಾಪಿ ಹಾರ್ಮೋನ್ಗಳ ಪ್ರೊಡಕ್ಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಸೆರೋಟೋನಿನ್ನು, ಈ ಡೊಪಾಮೈನು, ಇವುಗಳ ಒಂದು ಉತ್ಪತ್ತಿಗೆ ಕೂಡ ಇದರದ್ದು ಕೆಲಸ ಇದೆ. ಹಾಗಾಗಿ ಅವುಗಳಲ್ಲಿ ನೀವು ಸರಿಯಾಗಿ B6 ತೊಗೊಳ್ಳದೇ ಇದ್ದರೆ ಈ ತೊಂದರೆಗಳು ಕಾಣಿಸುತ್ತೆ. ಹಾಗಾದರೆ ಮೂಡ್ ಸ್ವಿಂಗ್ಸ್ ಇರ್ತವೆ, ಒಂದ್ಸಲ ಕೋಪವಾಗಿರೋದು, ಒಂದ್ಸಲ ಚೆನ್ನಾಗಿರೋದು, ಈ ಥರ ಮೂಡ್ ಸ್ವಿಂಗ್ಸ್ ಇರ್ತವೆ. ಕಾಮನ್ ಆಗಿ ನೋಡಿ, ಹೆಣ್ಣು ಮಕ್ಕಳಲ್ಲಿ ಒಂದು ಪ್ರೀಮೆನ್ಸ್ಟ್ರಲ್ ಸಿಂಪ್ಟಮ್ಸ್ ಆಗಲಿ, ಆ ಥರ ಒಂದು ಪ್ರೀಮೆನೋಪೋಸಲ್ ಸಿಂಪ್ಟಮ್ಸ್ಗಳಾಗಲಿ, ಅವಾಗ ಯಾವ ಥರ ಇರಿಟೇಷನ್ ಇರುತ್ತಲ್ಲ, ಆ ಥರ ಒಂದು ಇರಿಟೇಷನ್ಸು ಈ ಒಂದು B6 ಕಮ್ಮಿ ಆದರೆ ಕಾಣಿಸ್ಕೋಬೋದು. ಅದಾದ ನಂತರ ಈ B6 ಏನಿದೆಯಲ್ಲ, ಗರ್ಭಿಣಿ ಮಹಿಳೆಯರಲ್ಲಿ, ಹುಟ್ಟುವಂಥ ಮಗುಗೂ ಮತ್ತು ತಾಯಂದಿರಿಗೂ ತೊಂದರೆ ಆಗದೇ ಇರಲಾಂಗೆ, ಆಮೇಲೆ ಮಗುವಿನ ಬೆಳವಣಿಗೆಗೆ ಇದು ತುಂಬ ಸಹಕಾರಿ. ಬೇಕೇ ಬೇಕು B ವಿಟಮಿನ್ನು. ಮತ್ತು
ಮೊದಲು 1ನೇ ತಿಂಗಳ, 2ನೇ ತಿಂಗಳ, 3ನೇ ತಿಂಗಳಲ್ಲಿ ವಾಂತಿ ಆಗ್ತಾ ಇರುತ್ತೆ ಈ ಗರ್ಭಿಣಿ ಸ್ತ್ರೀಯರಲ್ಲಿ. ಅದು ಕೂಡ ಒಂದೊಂದ್ಸಲ ವಿಟಮಿನ್ ಬಿ ಕಮ್ಮಿ ಆದರೆ ಆಗ್ತಾ ಇರುತ್ತೆ. ಅಂಥದನ್ನು ಕೂಡ ತಡೆಗಟ್ಟಬೋದು ಇದನ್ನು ಸರಿಯಾದ ಪ್ರಮಾಣದಲ್ಲಿ ತೊಗೊಂಡಿದ್ರೆ. ಅದಾದ ನಂತರ ಹಾರ್ಟ್ ಫಂಕ್ಷನ್ಸು ಇದರಲ್ಲಿ ಸರಾಗವಾಗಿ ಮಾಡ್ಕೊಂಡು ಹೋಗುತ್ತೆ ಈ ಬಿ ವಿಟಮಿನ್ ಇತ್ತಪ್ಪ ಅಂತಂದರೆ. ಅದಾದ ನಂತರ ಮೇನ್ ಆಗಿರೋದಪ್ಪ ಅಂತಂದರೆ ಒಂದು ಸ್ಕಿನ್ನಲ್ಲಿ ಯಾವ ಥರ ತೊಂದರೆಗಳು ಕಾಣಿಸುತ್ತಪ್ಪ ಅಂತಂದರೆ, ಒಂದು ಸ್ಕಿನ್ ಇರಿಟೇಷನ್ ಆಗೋದಾಗಲಿ, ಇಲ್ಲಪ್ಪ ಅಂದರೆ ನವೆ ಬರೋದಾಗಲಿ, ಅಂದರೆ ತಿಂಡಿ ಥರ ಆಗೋದಾಗಲಿ, ಈ ಥರ ಒಂದು ಸ್ಕಿನ್ ಇರಿಟೇಷನ್ನು, ಒಂದು ಡರ್ಮಟೈಟಿಸು, ಒಂದು ನವೆ ಇಚ್ಚಿಂಗು, ಈ ಥರದ್ದೆಲ್ಲ ಕಾಣಿಸ್ಕೋಬೋದು ಸ್ಕಿನ್ನಲ್ಲಿ. ಆಮೇಲೆ ಮೇನಪ್ಪ ಅಂತಂದರೆ ಇದು ನರಗಳ ಮೇಲೆ ಮೇನಾಗಿ. ಆಮೇಲೆ ಏನಾಗುತ್ತಪ್ಪ ಅಂದರೆ ಈ ವಿಟಮಿನ್ ಕಮ್ಮಿ ಇದ್ದರೆ B6 ಕೈಕಾಲುಗಳು ಜೋಮ್ ಬರೋದಾಗಲಿ, ಇಲ್ಲಪ್ಪ ಅಂತಂದರೆ ಅದರಲ್ಲಿ ಜಾಸ್ತಿ ನವೆ ಅಂದರೆ ಒಂದು ತಿಂಡಿ ಬರೋದಾಗಲಿ ಇರುತ್ತೆ. ಅದನ್ನು ಪೆರಿಫೆರಲ್ ನ್ಯೂರೋಪತಿ ಅಂತಲೂ ಹೇಳ್ಬೋದು. ಇದು ಜಾಸ್ತಿ ಇರುತ್ತೆ ಕಾಮನ್ ಆಗಿ. ಹಾಗಾಗಿ ಈ ನರಗಳ ಶಕ್ತಿಗೆ, ಒಂದು ಜ್ಞಾಪಕ ಶಕ್ತಿಗೆ ಆಗಿರ್ಬೋದು, ನರಗಳ ಶಕ್ತಿಗೆ ಆಗಿರ್ಬೋದು, ಈ ಒಂದು ಒಂದು ಕೈಕಾಲುಗಳು ಮರಗಟ್ಟೋದಾಗಿರ್ಬೋದು, ಒಂಥರ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ, ಮರಗಟ್ಟದಂಗೆ ಆಗ್ತಾ ಇದೆ ಅಂತಲೂ ಹೇಳ್ಬೋದು. ಇವುಗಳೆಲ್ಲ B6 ವಿಟಮಿನ್ ಕಮ್ಮಿ ಆದರೆ ಈ ಎಲ್ಲ ತೊಂದರೆಗಳು ಕಾಣಿಸ್ಕೊಳ್ಬೋದು. ಆಮೇಲೆ ಬಾಯಲ್ಲಪ್ಪ ಅಂದರೆ ಬಾಯಲ್ಲಿ ಹುಣ್ಣುಗಳಾಗಿರ್ಬೋದು. ಆಮೇಲೆ ಬಾಯಿಯ ಈ ಕಡೆ ಬಾಯಿಯ ಆ ಕಡೆ ಈ ಕಡೆ ಒಂದೊಂದ್ಸಲ ಸೀಳು ಬಂದಿರುತ್ತೆ ಒಂಥರ. ಅದು ಕೂಡ ಈ B6 ವಿಟಮಿನ್ ಕಮ್ಮಿ ಆಯ್ತಪ್ಪ ಅಂತಂದರೆ ಆ ಥರ ಸೀಳು ಬರೋದು. ಹಾಗಾಗಿ ಈ ವಿಟಮಿನ್ನು ತುಂಬ ಇಂಪಾರ್ಟೆಂಟು, ಮೇನಾಗಿ ಬ್ಲಡ್ಗಳ ಉತ್ಪತ್ತಿಗಾಗಲಿ. ಆಮೇಲೆ ನೋಡಿ ಇಮ್ಯುನಿಟಿ ಬೂಸ್ಟರ್ ಥರನೂ ಕೆಲಸ ಮಾಡುತ್ತೆ. ಯಾಕಂದರೆ ವಿಟಮಿನ್ ಯಾವುದು ಇವು ವೈಟ್ ಬ್ಲಡ್ ಸೆಲ್ಸ್ ಉತ್ಪತ್ತಿಗೆ ಕೂಡ ತುಂಬ ಹೆಲ್ಪ್ ಮಾಡುತ್ತಲ್ಲ. ಹಾಗಾಗಿ ವೈಟ್ ಬ್ಲಡ್ ಸೆಲ್ಸ್ ಇತ್ತಪ್ಪ ಅಂದರೆ ಇಮ್ಯುನಿಟಿ ಬೂಸ್ಟರ್ ಥರನೂ ಇದು ಕೆಲಸ ಮಾಡುತ್ತೆ. ಮತ್ತು ರೆಡ್ ಬ್ಲಡ್ ಸೆಲ್ಸು ಉತ್ಪತ್ತಿಗೂ ಕಾರಣ ಆಗುತ್ತೆ. ಹಾಗಾಗಿ ಎನಿಮಿಯಾ ಬರಲಾರ್ದಂಗೂ ಕೂಡ ಇದು ಕಾಪಾಡುತ್ತೆ. ಅಂದರೆ ಕಮ್ಮಿ ಆದರೆ ರಕ್ತಹೀನತೆ ಕಾಣಿಸ್ಕೋಬೋದು. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟು. ಹಾಗಾಗಿ ದಿನಕ್ಕೆ ಎಷ್ಟು ತಗೋಬೇಕು ಅನ್ನೋದಪ್ಪ ಅಂತಂತಂದರೆ, ಮಹಿಳೆಯರು 1.3 mg ಪರ್ ಡೇ ತೊಗೋಬೇಕು. ಆಮೇಲೆ ಪುರುಷರಲ್ಲಪ್ಪ ಅಂದರೆ 1.3 to 1.7 mg ವರೆಗೂ ತೊಗೋಬೋದು ಪರ್ ಡೇಗೆ. ಆಮೇಲೆ ಈ ಒಂದು ಪ್ರೆಗ್ನೆಂಟ್ ಮಹಿಳೆಯರು ಇರ್ತಾರಲ್ಲ, ಅವರು ಎಷ್ಟಂದ್ರೆ 1.7 1.9 mg ವರೆಗೂ ಪರ್ ಡೇ ತೊಗೋಬೋದು. ಆಮೇಲೆ ಲ್ಯಾಕ್ಟೇಟಿಂಗ್ ಮದರ್ ಇರ್ತಾರಲ್ಲ, ಅಂದ್ರೆ ಹಾಲು ಉಣಿಸುವಂಥ ಮಹಿಳೆಯರು, ಅವರು 2 mg ಪರ್ ಡೇ ತೊಗೊಳ್ಬೋದು. ಹಾಗಾಗಿ ಇದು ಇಂಪಾರ್ಟೆಂಟ್ ವಿಟಮಿನ್ನು. ಇವುಗಳನ್ನು ರೆಗ್ಯುಲರ್ ಆಗಿ ತೊಗೋಬೇಕು. ಒಂದು ವೇಳೆ ಏನಾರು ಡೆಫಿಷಿಯನ್ಸಿ ಇತ್ತಪ್ಪ ಅಂದ್ರೆ ಡಾಕ್ಟ್ರು ಹೇಳೇ ತೊಗೋಬೇಕಾಗತ್ತೆ, ಹಾಗೆ ತೊಗೊಳೋದಲ್ಲ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.